ನನ್ನ ಗಮನಕ್ಕೂ ಬಾರದೆ 17 ಕೋಟಿ ಹಣ ಬಿಡುಗಡೆಯಾಗಿದೆ. ನನ್ನ ಕ್ಷೇತ್ರದಲ್ಲಿ ನನಗೆ ಗೊತ್ತಿಲ್ಲದೆ ಕಾಮಗಾರಿ ನಡೀತಾ ಇದೆ. ಮತ್ತೆ ಸರ್ಕಾರದ ವಿರುದ್ಧವೇ ಬಿಆರ್ ಪಾಟೀಲ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಾಮಗಾರಿ ಶುರುವಾಗಿದೆ, ಆದರೆ ಗುದ್ದಲಿ ಪೂಜೆಗೆ ಕರೆದಿಲ್ಲ. ನನ್ನ ಸ್ವಕ್ಷೇತ್ರದಲ್ಲಿ ಶಿಷ್ಟಾಚಾರದ ಉಲ್ಲಂಘನೆ ಆಗ್ತಾ ಇದೆ. ಇಲಾಖೆಯಿಂದ ಈ ರೀತಿ ಹಣ ಕೊಡೋದಾದ್ರೆ ನಾನು ಯಾಕೆ ಹಾಗಿದ್ರೆ ಶಾಸಕ ಅಂತ ನಾನು ಯಾಕೆ ಬೇಕು? ಇದೇ ಕೆಕೆಆರ್ಡಿಬಿ ಹಣವನ್ನ ಬೇರೆ ಕೆಲಸಕ್ಕೆ ಬಳಸಿಕೊಳ್ತಾ ಇದೆ. ಹೀಗಂತ ಸ್ವಪಕ್ಷದವರ ವಿರುದ್ಧ ಮತ್ತೆ ಬಿಆರ್ ಪಾಟೀಲ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಸಚಿವ ಜಮೀರ್ ಆಪ್ತ ಸರ್ಫರಾಜ್ ಜೊತೆ ಮಾತಾಡಿದ ಆಡಿಯೋ ವೈರಲ್ ಆಯಿತು. ಅಷ್ಟಕ್ಕೆ ಸುಮ್ಮನಾಗಿಲ್ಲ. ಈಗ ನಾನು 17 ಕೋಟಿ ರೂಪಾಯಿ ನನ್ನ ಕ್ಷೇತ್ರಕ್ಕೆ ಮೈನಾರಿಟಿ ಫಂಡ್ ಎಲ್ಲ ಬಂದಿದೆ. ಒಂದು ವಸತಿ ಶಾಲೆ, ಕಾಂಪೌಂಡು ಮತ್ತು ಕೋಣೆಗಳು. ನನಗೆ ಗೊತ್ತೇ ಇಲ್ಲ. ನನಗೆ ಗುದ್ದಲಿ ಪೂಜೆ ಮಾಡೋಕ್ಕೆ ಡಿಪಾರ್ಟ್ಮೆಂಟ್ ಕರೆದೇ ಇಲ್ಲ. ಅಲ್ಲಿ ಶಿಷ್ಟಾಚಾರದ ಉಲ್ಲಂಘನೆ ಆಗಿದೆ, ಕಟ್ಟಡ ಶುರುವಾಗಿದೆ. ನನಗೆ ಗೊತ್ತಿಲ್ಲ. ಒಬ್ಬ ಶಾಸಕನಾಗಿ ಅಲ್ಲೇನಾಗಿದೆ ಗೊತ್ತಾಗ, ಆಲ್ರೆಡಿ ನಾವು KKRWಲಿಂದ ಶಾಲೆ ಕಟ್ತಾ ಇದ್ದೀವಿ. ಈಗ ಮತ್ತೆ ದುಡ್ಡು ಬಂದಿದೆ. ನಾವು ದುಡ್ಡು ಸರ್ಕಾರ KKRWಲಿಂದ ನಾನು ತೊಗೊಂಡು ಕಟ್ತಾ ಇದ್ದೀನಿ. ಮೌಲಾನಾ ಅಬುಲ್ ಕಲಾಂ ಆಜಾದ್ ಹಾಸ್ಟೆಲನ್ನು ಆಳಂದಲ್ಲಿ ಹೈಸ್ಕೂಲಲ್ಲಿ ಕಟ್ತಾ ಇದ್ದೀವಿ. ಈಗ ಮತ್ತೆ ಮೈನಾರಿಟಿ ಡಿಪಾರ್ಟ್ಮೆಂಟಿಂದ 17 ಕೋಟಿ ರೂಪಾಯಿ ಬಂದಿದೆ. ಆ ಸ್ಕೂಲ್ ಬಿಲ್ಡಿಂಗು, ಕಂಪೌಂಡು, ಇದಕ್ಕೆ 17 ಕೋಟಿ ರೂಪಾಯಿ. ಒಂದೇ ಸ್ಕೂಲಿಗೆ 2 ಬಜೆಟ್ ಆಗುತ್ತೆ. ನಮ್ಗೆ ಗೊತ್ತಿಲ್ಲ. ಡಿಪಾರ್ಟ್ಮೆಂಟಿಂದ ಮಂಜೂರು ಮಾಡ್ತಾರೆ ಅಂತ ಗೊತ್ತಿದ್ದರೆ ನಾನು ಬೇರೆ ಕಡೆ ಉಪಯೋಗ ಮಾಡ್ತಿದ್ದೆ KKRW ದುಡ್ಡು. ಶಾಸಕ ಬಿಆರ್ ಪಾಟೀಲ್ ಹೇಳ್ತಾರೆ, ನನ್ನ ಕ್ಷೇತ್ರಕ್ಕೆ ಈ ಮೈನಾರಿಟಿ ಫಂಡ್ ಬಂದಿದೆ, ಅದು 17 ಕೋಟಿ. ನಾನೊಬ್ಬ ಶಾಸಕ, ಇಲ್ಲಿ ನನ್ನ ಕ್ಷೇತ್ರಕ್ಕೆ ಹೀಗೆ ಬಂದಿರೋ ಹಣ ನನಗೇ ಗೊತ್ತಿಲ್ಲ. ಆಲ್ರೆಡಿ ಅಲ್ಲಿ ಗುದ್ದಲಿ ಪೂಜೆ ಮಾಡಿ ಕಾಮಗಾರಿ ಶುರು ಮಾಡಿದ್ದಾರೆ, ನನ್ನನ್ನೇ ಕರೆದಿಲ್ಲ. ಒಬ್ಬ ಶಾಸಕ ಆಗಿ ಈ ಕ್ಷೇತ್ರಕ್ಕೆ ನಾನಿದ್ದೀನಿ. ನನ್ನ ಕ್ಷೇತ್ರಕ್ಕೆ ಬರೋ ಫಂಡು ಅದು ಹೇಗೆ ಹಣ ಬಿಡುಗಡೆ ಆಯಿತು, ಅದನ್ನು ಯಾವ ರೀತಿ ಬಳಕೆ ಮಾಡ್ತಿದ್ದಾರೆ ನನಗೆ ಮಾಹಿತಿ ಇಲ್ಲ. ಈಗಾದರೆ ನಾನು ಯಾಕೆ ಇಲ್ಲಿ ಶಾಸಕ ಆಗಿರಬೇಕು ಅನ್ನೋ ಪ್ರಶ್ನೆ ಮಾಡ್ತಿದ್ದಾರೆ. ವಿರೋಧ ಪಕ್ಷದಲ್ಲಿರುವಂಥ ಶಾಸಕ ಅಲ್ಲ, ಆಡಳಿತ ಪಕ್ಷದ ಶಾಸಕ. ತಮ್ಮದೇ ಪಕ್ಷ ಅಧಿಕಾರದಲ್ಲಿರುವಂಥ ಸಂದರ್ಭದಲ್ಲಿ ತಮ್ಮ ಕ್ಷೇತ್ರದಲ್ಲಿ ತಮ್ಮನ್ನೇ ಮೂಲೆ ಗುಂಪು ಮಾಡಿದ್ದಾರೆ. ಕನಿಷ್ಠ ಪಕ್ಷ ಹಣ ಬಿಡುಗಡೆಯಾಗಿರೋ ವಿಚಾರನೂ ನನಗೆ ಗೊತ್ತಿಲ್ಲ ಅಂತ ಆರೋಪ ಮಾಡ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.